Hello guys, good morning. Thank you for watching Shivam 444 ನನ್ನ ಚಾನೆಲ್ಲು. ತುಂಬ ಥ್ಯಾಂಕ್ಸ್ ನೀವೆಲ್ಲ ನೋಡ್ತಾ ಇರೋದಕ್ಕೆ. ಫಸ್ಟ್ ನೀವು ಕೈಕಾಲೆಲ್ಲ ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾರೇ ಏನೇ ಮಾಡಿಸಿದ್ರು, ಯಾರೇ ದೃಷ್ಟಿ ಹಾಕಿದ್ರು ಎಲ್ಲಿಂದ ದೃಷ್ಟಿ ಹಾಕಿದ್ರು, ಎಲ್ಲಿಂದ ಬೈಕೊಂಡಿದ್ರು ಎಲ್ಲ ಗಂಟು ಮೂಟೆ ಕಟ್ಕೊಂಡು ಎಲ್ಲ ಅವ್ರ ಹತ್ರನೇ ವಾಪಸ್ ಹೋಗಲಿ. ಯಾರಿಗೂ ಏನೂ ಆಗೋದು ಬೇಡ. ಎಲ್ಲ ಚೆನ್ನಾಗಿರಿ ನನ್ನ ವೀಕ್ಷಕರೇ, ಎಲ್ಲ ಚೆನ್ನಾಗಿರಿ. ಇವತ್ತು ನನ್ನ ಇಂಟ್ಯೂಷನ್ನು ನಿಮ್ಮನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರೋ ನೋಟಿಸ್ ಮಾಡ್ತಾ ಇದ್ದಾರೆ ಅಂತ. ಅದು ಯಾರು ಅಂತ ತಿಳ್ಕೊಳ್ಳೋಣ. Thank you angel, thank you angel, thank you universe, thank you universe. Thank you divine, thank you divine. ಎಲ್ಲರಿಗೂ ಥ್ಯಾಂಕ್ಸ್. ನನ್ನ ರೀಡಿಂಗು ಚೆನ್ನಾಗಿ ಬರಲಿ. ನನಗೆ ಹೆಲ್ಪ್ ಮಾಡಿ ಆರ್ಕೇಂಜಲ್ ಮೈಕಲ್, ನನಗೆ ಹೆಲ್ಪ್ ಮಾಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೈಟ್ ಆಫ್ ಸ್ಪೋರ್ಟ್ಸ್. ಯಾರೋ ಒಬ್ಬರು ಗಂಡಸರು, ಒಬ್ಬರು ಹೆಂಗಸರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನೀವೇನೇನು ಹಾಕೋತಾ ಇದ್ದೀರಾ, ಯಾವ್ಯಾವ ಥರ ಬಟ್ಟೆ ಹಾಕೋತಿದ್ದೀರಾ, ಯಾವ್ಯಾವ ಥರ ಏನೇನು ಮಾಡ್ಕೋತಾ ಇದ್ದೀರಾ ಎಲ್ಲ ನೋಡೋಕ್ಕೆ ನಿಮ್ಮನ್ನು ಅವರು ಈ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಹೊರತು ಖುಷಿಯಾಗಿರೋದು ನೋಡೋಕ್ಕೆ ಇಷ್ಟಪಡಲ್ಲ. ನೀವು ಈ ಥರ ಹೋಗಬೇಕು, ಆ ಥರ ಮಾಡೋಕ್ಕೆ ಅವರು ಇಷ್ಟಪಡ್ತಾರೆ. ಅವರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಕೋ ಉಡುಡಾಲೋ ಏನಾದ್ರು ಮಾಡಿಸಿಟ್ಟಿರ್ಬೋದು. ನಿಮಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಜೋಪಾನವಾಗಿರಿ. ಅವ್ರು ಅಬ್ಸರ್ವ್ ಮಾಡ್ತಾ ಇರೋದು ದುಡ್ಡು. ಇವರು ದುಡ್ಡು ಇಷ್ಟೊಂದು ಸಂಪಾದನೆ ಮಾಡ್ತಾಯಿದ್ದೀರಲ್ಲ, ನಾವು ಆ ಥರ ಇರೋಕ್ಕಾಗಲ್ವಲ್ಲ ಅಂತ ತುಂಬ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆಲ್ಲ ಹೋಗಿದ್ದಾರೆ. ಅಬ್ಸರ್ವ್ ಮಾಡಿ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮಗೆ ದೇವ್ರದ್ದು ಆಶೀರ್ವಾದ ಇರೋದ್ರಿಂದ ಈ ಥರ ಆಗೋಕ್ಕೆಲ್ಲ ಬಿಡಲ್ಲ ದೇವರು. ನೀವು ಚೆನ್ನಾಗೇ ಇರ್ತೀರ. ನಿಮಗಿಷ್ಟೊಂದೆಲ್ಲ ಬರುತ್ತೆ ದುಡ್ಡು, ತಲೆ ಕೆಡಿಸ್ಕೊಡಿ. ಆದರೆ ಯಾವತ್ತೂ ತುಂಬ ಟೆನ್ಷನ್ ಆಗಿಬಿಟ್ಟು ಈ ಥರ ಹೊಟ್ಟೋಗ್ಬಿಡೋದು ಎಲ್ಲ ಮಾಡಬೇಡಿ. ಯಾಕಂದರೆ ನೀವು ಅಂಥವ್ರಲ್ಲ, ನೀವು ತುಂಬ ಒಳ್ಳೆಯವರು. ನಿಮ್ಮದು ಪ್ಯೂರ್ ಸೋಲು. ಅದರಿಂದ ನಿಮಗೆ ಏನೂ ಆಗೋದಿಲ್ಲ. ದೇವರಿದ್ದಾನೆ, ಕಾಪಾಡ್ತಾನೆ. ಅವ್ರು ಏನೇ ಮಾಡಿದ್ರೂ ತಲೆ ಕೆಡಿಸ್ಕೊಬಿಡಿ. ದೇವ್ರ ಮುಂದೆ ಯಾವ ಉಡುಡಾಲು ಇಲ್ಲ, ಯಾವುದು ಏನೂ ಇಲ್ಲ. ಹೌದಲ್ವಾ? ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಮನಸ್ಸು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಏನು ಸಂಪಾದನೆ ಆಗುತ್ತೋ ಅದರಲ್ಲಿ ಖುಷಿಪಡಿ. ಕೊಡ್ತಾನೆ ದೇವ್ರ ಮುಂದೆ, ಆದರೆ ಮನಸ್ಸು ಬ್ಯಾಲೆನ್ಸಲ್ಲಿರಬೇಕು. ನೀವು ಡೌಟ್ ಪಟ್ಕೊಂಡು ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ರೆ ಆಗದೇ ಇರೋ ಕೆಲಸ ಅದು.
ಆಪರ್ಚುನಿಟಿಗಳು ಬರುತ್ತೆ, ಸಂಪಾದನೆ ಮಾಡೋ ಆಪರ್ಚುನಿಟಿಗಳು ಬರುತ್ತೆ, ಅದನ್ನು ನೀವು ಸಂಪಾದನೆ ಮಾಡ್ತೀರಾ. ಆದರೆ ಯಾವುದೋ ಒಂದು ಹೆಂಗ್ಸ್ ಹತ್ರ ಹೋಗಿದ್ದಾರೆ ಅವರು ಏನೋ ಮಾಡ್ಸೋಕ್ಕೆ, ಏನೋ ಮಾಡ್ಸೋಕ್ಕಲ್ಲ, ನಿಮ್ಮನ್ನು ಬೀಳ್ಸೋಕ್ಕೆ. ನೀವು ಅಳ್ತಾ ಕೂತ್ಕೋಬೇಕು. ನೀವು ಖುಷಿಯಾಗಿ ನಗ್ತಾ ನಗ್ತಾ ಓಡಾಡಬಾರ್ದು, ಅಳ್ತಾ ಕೂತ್ಕೋಬೇಕು. ನಿಮ್ಮ ಮನೇಲಿ ಎಲ್ಲನೂ ಕಲಸ ಮೇಲೋಗ್ರೆ ಆಗಬೇಕು. ಆ ಥರ ಮಾಡೋಕ್ಕೆ ಅಂತಲೇ ಯಾವುದೋ ಹೆಂಗಸ ಹತ್ರ ಹೋಗಿದ್ದಾರೆ. ಆದರೆ ನಿಮಗೆ ಆ ಥರ ಆಗಲ್ಲ, ಆಗೋ ಚಾನ್ಸಸ್ ಇಲ್ಲ. ಆದರೆ ಇಲ್ಲಿ ಸೂರ್ಯ ಚಂದ್ರ ಎರಡು ಒಟ್ಟಿಗೆ ಇರೋದ್ರಿಂದ ಇದು ಕೆಟ್ಟದು. ಅದರಿಂದ ಸ್ವಲ್ಪ ಜೋಪಾನ, ಸ್ವಲ್ಪ ದೇವ್ರ ಜಪ ಮಾಡಿ, ನಾಮ ಜಪ ಮಾಡಿ. ಸ್ವಲ್ಪ ಹುಷಾರು ತಪ್ಪದಂಗೆ ಆಗ್ಬೋದು ನಿಮಗೆ, ಆದರೆ ಹೆದರ್ಕೋಬೇಡಿ. ತಕ್ಷಣ ಔಷಧಿ ತೊಗೊಳ್ಳಿ. ಔಷಧಿ ತೊಗೊಂಡ್ರೆ ನೀವು ಸರಿ ಹೋಗ್ತೀರಾ. ಆಮೇಲೆ ನಾಮ ಜಪ ಮಾತ್ರ ದಯವಿಟ್ಟು ಬಿಡಬೇಡಿ. ದೇವ್ರ ಪೂಜೆ ಬಿಡಬೇಡಿ. ದೇವ್ರ ಪೂಜೆ ಮಾಡಿ. ದೇವರೇ ನಮ್ಮನ್ನು ಕಾಪಾಡೋದು. ಆಮೇಲೆ ನಿಮಗೆ ಬರೀ ಹುಷಾರು ತಪ್ಪಿಸೋದು ಮಾತ್ರ ಅಲ್ಲ, ಮನೆ ಬಿಟ್ಟು ಹೋಗಬೇಕು, ಆ ಥರ ಮಾಡಿಸಿದ್ದಾರೆ. ಯಾಕೆ ಮನೆ ಬಿಟ್ಟು ಹೋಗ್ಬೇಕು ನೀವು? ಎಲ್ಲಿಗೂ ಹೋಗಬಾರ್ದು ನೀವು. ಅದಕ್ಕೆ ಹೇಳಿದ್ದು, ಮನಸ್ಸು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಅವರು ಏನೇ ಮಾಡಿದ್ರೂ ಎಲ್ಲ ದೇವ್ರ ಕೈಲಿದ್ರೆ, ದೇವ್ರ ಕೈಲಿರೋದು. ಒಂದು ಸ್ವಲ್ಪ ನಮ್ಗೆ ಅಟ್ಯಾಕ್ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ನಾವು ದೇವ್ರನ್ನ ನಂಬ್ಕೊಂಡಿದ್ರೆ ದೇವರು ನಮಗೆ ಆ ಥರ ಎಲ್ಲ ಆಗೋಕ್ಕೆ ಬಿಡೋದಿಲ್ಲ. ಹೆಂಗಸು ಗಂಡಸು ಸೇರ್ಕೊಂಡು ಮಾಡಿರೋದು ಆ ಕೆಲಸನ. ಜೋಪಾನವಾಗಿರಿ. ಎಲ್ಲಿಗಾದರೂ ಹೋಗ್ಬಿಟ್ಟು ಸ್ವಲ್ಪ ಏನಾದ್ರು ಮಾಡಿಸ್ಕೊಳ್ಳಿ. ಆಮೇಲೆ ದಿನ ಇಳಿ ತೆಗೀರಿ, ನಿಮ್ಗಳದ ಇಳಿ ತೆಗೀರಿ. ಇಲ್ಲಿ ನೋಡಿ ಮಾತಾಡ್ಕೋತಾ ಇದ್ದಾರೆ ನೋಡಿ. ನಿಮ್ಗೇನು ಮಾಡ್ಬೋದು, ನಿಮಗೆ ಏನು ಮಾಡಿದ್ರೆ ನೀವೇನಾಗ್ಬೋದು ಅಂತ ಮಾತಾಡ್ಕೋತಾ ಇದ್ದಾರೆ. ಆದರೆ ಇಲ್ಲಿ ಒಬ್ಬರು ವಯಸ್ಸಾದವ್ರು ಕೂತಿದ್ದಾರೆ. ಅವರು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತ. ಅವರು ನಿಮಗೆ ತಿಳಿಸ್ತಾರೆ ಈ ಥರ ಮಾತಾಡ್ತಾ ಇದ್ದರು ಅಂತ. ಆದರೆ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಹೋಗಿ ಏನಾದ್ರು ಒಂದು ಮಾಡಿಸ್ಕೊಂಡು ನಿಮಗೆ, ನಿಮ್ಮ ಮಕ್ಕಳಿಗೆಲ್ಲ ನೀವು ಪೂಜೆ ಮಾಡಿಸ್ತಾ ಇರ್ತೀರ ಅಂತ ನನಗೆ ಗೊತ್ತು. ಆದರೆ ನಾಮ ಜಪ ಬಿಡಬೇಡಿ. ನೀವು ನಡೀತಾನೂ ಮಾಡ್ಬೋದು ನಾಮ ಜಪ, ಅಥವಾ ಪೂಜೆನಾರು ಮಾಡಿಸ್ಬೋದು, ಏನಾರು ಮಾಡ್ಬೋದು. ಅವರು ನಿಮ್ಮ ಫ್ಯಾಮಿಲಿಯವರೇ ಆಗಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದವರೇ ಆಗಿರ್ಬೋದು. ಸ್ವಲ್ಪ ನೋಡ್ಕೊಳ್ಳಿ, ಏನಾದ್ರು ಮನೇಲಿ ತಂದು ಹಾಕ್ತಾರಾ ಅಂತ ನೋಡ್ಕೊಳ್ಳಿ. ಹೊಸದಾಗಿ ಏನಾದ್ರು ಇದ್ದರೆ ಪರ್ಕೆಲ್ ತಗೊಂಡೋಗಿ ಆಚೆ ಬಿಸಾಕಿ ಅಥವಾ ಸುಟ್ಟಾಕಿ. ಯಾವುದು ಮನೇಲಿ ಇಟ್ಕೊಬೇಡಿ. ಯಾರು ಮನೆ ಒಳಗೆ ಬರೋಕ್ಕೆ ಬಿಡಬೇಡಿ. ಯಾಕೆ ಬಿಡ್ತೀರಾ? ಮನೆ ಒಳಗೆ ಬರೋಕ್ಕೆ ಬಿಡಬೇಡಿ. ನೀವೆಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿರ್ತೀರ ಕೂಡ. ಇವಾಗ ನಾನು ನಿಮಗೆ ಹೀಲ್ ಮಾಡಲಿಲ್ವಾ? ಇನ್ನೊಂದು ಸಲ ಮಾಡ್ತೀನಿ. ಯಾರೇ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೂ ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಯಾರಿಗೂ ಏನೂ ಆಗೋದು ಬೇಡ. ನನ್ನ ವೀಕ್ಷಕರಿಗೆ ಎಲ್ಲ ಚೆನ್ನಾಗಿರಲಿ. ಯಾಕಾದರೂ ಮಾಡಿಸ್ತಾರೋ ನನಗಂತೂ ಅರ್ಥ ಆಗಲ್ಲ. ಯಾರು ಹಾಗಾದರೆ ಉದ್ಧಾರ ಆಗಲೇಬಾರ್ದ ಲೈಫಲ್ಲಿ? ಯಾರು ಚೆನ್ನಾಗಿರಲೇಬಾರ್ದ? ಆದರೂ 5 ನಂಬರ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಚೇಂಜಸ್ ಬರುತ್ತೆ, ಚೇಂಜಸ್ ಆಗುತ್ತೆ, ಚೆನ್ನಾಗಿರ್ತೀರ.
ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿರಿ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಮಾ ಬಗ್ಲಾಮುಖಿ, ಜೈ ಮಾ ಬಗ್ಲಾಮುಖಿ, ಜೈ ಮಾ ಬಗ್ಲಾಮುಖಿ, ಜೈ ಮಾ ಕಾಳಿ, ಜೈ ಮಾ ಕಾಳಿ, ಜೈ ಮಾ ಕಾಳಿ. ಎಲ್ಲರನ್ನೂ ನನ್ನ ವೀಕ್ಷಕರನ್ನ ತುಂಬ ಚೆನ್ನಾಗಿಟ್ಟಿರು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನಾಳೆ ಸಿಗೋಣ. ನಮಸ್ತೆ.